ಹಾಯ್ ಹಲೋ ಎಲ್ರಿಗೂ ನಮಸ್ತೆ. ಇವತ್ತು ನಾವು ಈರುಳ್ಳಿ ಹಾಕದೇನೆ ಹೇಗೆ ಅವಲಕ್ಕಿ ಮಾಡೋದು ಅಂತ ನೋಡೋಣ. ತುಂಬ ಸಿಂಪಲ್ ಮತ್ತು ಬೇಗ ಮಾಡ್ಕೋಬೋದು. ಈರುಳ್ಳಿ ಕಟ್ ಮಾಡಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಈರುಳ್ಳಿ ಇಲ್ಲದೇ ನಾವು ಡೈರೆಕ್ಟಾಗಿ ಒಗ್ಗರಣೆ ಹಾಕ್ಕೊಂಡು ಮಾಡ್ಬೋದು. ಅದಕ್ಕೆ ಏನೇನು ಬೇಕು ಅಂತ ನೋಡೋಣ. ಇವಾಗ 1 ಗ್ಲಾಸ್ ಅವಲಕ್ಕಿನ ನಾನು ತೊಳೆದು 2 ಸಲ ವಾಶ್ ಮಾಡಿ ಇಟ್ಕೊಂಡು ಇವಾಗ ಅವಲಕ್ಕಿ ಮುಳುಗೋ ತನಕ ನೀರು ಹಾಕ್ಕೋಬೇಕು. ಓಕೆನಾ? ಈ ಥರ ಫಸ್ಟು ನೆನೆಸ್ಕೋಬೇಕು ಅವಲಕ್ಕಿನ. ಇವಾಗ ನಾವು ಒಗ್ಗರಣೆ ಹಾಕೋದ್ರಿಂದ ಅಷ್ಟೊತ್ತಿಗೆ ಅದು ಅವಲಕ್ಕಿ ಎಲ್ಲ ಹರಳಿರುತ್ತೆ. ಈಗ ನಾವು ಒಗ್ಗರಣೆಗೆ ಏನೇನು ಬೇಕು ನೋಡೋಣ. ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಅರಿಶಿನ, ಉಪ್ಪು, 1 ದಪ್ಪ ಮೆಣಸಿನ್ಕಾಯಿ, ಕಡಲೆ ಬೀಜ, ಕರಿಬೇವಿನ ಸೊಪ್ಪು ಇಷ್ಟು ತೊಗೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಇಷ್ಟಿದ್ರೆ ಸಾಕು. ಸಿಂಪಲಾಗಿ ನಾವು ಹೇಗೆ ಮಾಡೋದು ಅಂತ ಇವಾಗ ನೋಡೋಣ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಮೊದಲನೇದಾಗಿ ಎಣ್ಣೆ ಹಾಕ್ಕೊಳ್ಳಿ. ಇವಾಗ ಎಣ್ಣೆ ಕಾದ ತಕ್ಷಣ ಸಾಸಿವೆ, ಜೀರಿಗೆ, ಕಡಲೆಬೀಜನ ಚೆನ್ನಾಗಿ ಹುರ್ಕೋಬೇಕು. ಕಡಲೆಬೇಳೆ, ಉದ್ದಿನಬೇಳೆ ಚೆನ್ನಾಗಿ ಹುರ್ಕೋಬೇಕು. ಅದ್ರ ಕಲರ್ ಚೇಂಜ್ ಆಗಬೇಕು. ಆವಾಗಲೇ ಅದು ಕ್ರಿಸ್ಪಿನೆಸ್ ಬರೋದು. ಇವಾಗ ಹಸಿರು ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಎಲ್ಲನೂ ಒಂದೊಂದು ಹಾಕ್ತಾ ನಾವು ಫ್ರೈ ಮಾಡ್ಕೋತಾ ಇರಬೇಕು. ಆವಾಗ ಅದ್ರ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ದಪ್ಪ ಮೆಣಸಿನ್ಕಾಯಿ, ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕ್ಯಾಪ್ಸಿಕಮ್ ಚೆನ್ನಾಗಿ ಬೇಯೋ ತನಕ ಲಿಡ್ ಮುಚ್ಚಿ ನಾವು ಬೇಯಿಸ್ಕೋಬೇಕು. ನಿಧಾನ ಉರಿಲಿ ಬೇಯಿಸಿದ್ರೆ ಅದು ಚೆನ್ನಾಗಿ ಬೇಯುತ್ತೆ ಕ್ಯಾಪ್ಸಿಕಮ್. ಓಕೆನಾ? ಇವಾಗ ನೋಡೋಣ ಬೆಂದಿದೆ ಅಂತ ಅನಿಸುತ್ತೆ. ನೋಡಿ ಬೆಂದಿದೆ. ಇವಾಗ ಅವಲಕ್ಕಿ ಹಾಕ್ಬಿಟ್ಟು ನಾವು ಚೆನ್ನಾಗಿ ತಿರುಗಿಕೊಂಡ್ರೆ ರೆಡಿ ಅವಲಕ್ಕಿ. ಎಷ್ಟು ಸಿಂಪಲ್. ಒಂದು 5 ಮಿನಿಟ್ಸ್ ಅಲ್ಲ, ಒಂದು 2-3 ಮಿನಿಟ್ಸಲ್ಲಿ ಮಾಡ್ಕೋಬೋದು. ತುಂಬ ಸಿಂಪಲಾಗಿ ಏನು ಕಟ್ ಮಾಡಬೇಕು ಅನ್ನೋ ನೆಸೆಸಿಟಿನೇ ಇಲ್ಲ. ಹಸಿರು ಮೆಣಸಿನ್ಕಾಯಿ, ದಪ್ಪ ಮೆಣಸಿನ್ಕಾಯಿ, ಇಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟು ಕಟ್ ಮಾಡಿಸ್ಕೊಂಡ್ರೆ ಸಾಕು. ತುಂಬ ತಿಂದು ನೋಡಿ ಸಖತ್ತಾಗಿರುತ್ತೆ. ಬೇಕು ಅನ್ನೋರು ನಿಂಬೆಹಣ್ಣು ಹಾಕೋಬೋದು. ನನಗೆ ನಿಂಬೆಹಣ್ಣು ಹುಳಿ ಅಷ್ಟು ಇಷ್ಟ ಇಲ್ಲ, ಅದಕ್ಕೋಸ್ಕರ ನಾನು ಹಂಗೆ ತಿಂದೆ. ಬೇಕು ಅನ್ನೋರು ನಿಂಬೆಹಣ್ಣು ಹಿಂಡ್ಕೋಬೋದು. ನೋಡಿ ಅವಲಕ್ಕಿ ಎಷ್ಟು ಚೆನ್ನಾಗಿದೆ ಅಂತ. ನೋಡೋಕ್ಕೆ ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ, ಸಖತ್ತಾಗಿದೆ. ಹಾಗೆ ಬೆಳಗ್ಗೆ ಅಡುಗೆ ಮಾಡುವಾಗ ನನಗೆ ಸಾಂಗ್ ನೆನಪಾಯಿತು. ಯಾವುದು ಇಂಗ್ಲೀಷ್ ಸಾಂಗ್ಗಳು ಮತ್ತು ರೈಮ್ಸ್ಗಳು ಹೇಳ್ಕೊಡ್ತಾ ಇದ್ವಿ ಮಕ್ಳಿಗೆ. ಆ ರೈಮ್ಸ್ಗಳೆಲ್ಲ ನೆನಪಾಯಿತು. ಒಂದು ಹೇಳೋಣ, ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ. Incy spider climb up the water spout. Down came the rain and washed the spider out. Out came the sun and dried up all the rain. So Incy spider climb up the spout again. ಈ ರೈಮ್ಸ್ ಇಷ್ಟ ಆದರೆ ಯಾರಾದರೂ ಫಸ್ಟ್ ಟೈಮ್ ಕೇಳ್ತಾ ಇದ್ದರೆ ಪ್ಲೀಸ್ ಎಸ್ ಅಂತ ಕಮೆಂಟ್ ಮಾಡಿ. ಈ ಥರ ಇಂಗ್ಲೀಷ್ ಸಾಂಗ್ಗಳಾಗಿರ್ಬೋದು, ರೈಮ್ಸ್ಗಳಾಗಿರ್ಬೋದು, ಒಂದೊಂದು ಮಧ್ಯದಲ್ಲಿ ನಾನು ಶೇರ್ ಮಾಡ್ತಾ ಇರ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲದಕ್ಕಿಂತ ಮೊದಲು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್ ಆಫ್ ಯು.